ನಮಸ್ಕಾರಗಳು ಗೆಳೆಯರೇ. ದಿವ್ಯಾರೂಪ ಚಾನಲ್ನಿಂದ ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ. ಸಂಕಷ್ಟಗಳ ಸರಮಾಲೆಯಿಂದ ನಾವು ಧೃತಿಗೆಟ್ಟು ನಿಂತಾಗ ಒಂದು ಕ್ಷಣ ನಾವು ಯೋಚನೆ ಮಾಡಬೇಕು ಗೆಳೆಯರೇ. ನಿಮ್ಮ ಜೀವನದಲ್ಲಿ ನಿಮ್ಗೆ ಹಂಗೆ ಅನ್ನಿಸ್ದಾಗ ಯೋಚನೆ ಮಾಡಿ. ಒಂದು ಆಲದ ಮರವನ್ನು ನೆನೆಸ್ಕೊಡಿ. ಬೃಹತ್ತಾಗಿ ಬೆಳೆಯುವಂಥ ಆಲದ ಮರ ಯಾವುದರಿಂದ ಅದು ಬೆಳೆದಿದೆ ಅಂತ ಒಂದು ಕ್ಷಣ ಯೋಚನೆ ಮಾಡಿ. ಆಲದ ಮರದ ಬೀಜ ಒಂದು ಸಾಸಿವೆ ಕಾಳಿಗಿಂತ ಕಡಿಮೆ ಇರುತ್ತೆ. ನೀವು ಗಮನಿಸಿ, ಅದನ್ನು ನೋಡಿ. ಆ ಆಲದ ಮರದ ಆ ಬೀಜ ಅದನ್ನು ಓಪನ್ ಮಾಡಿದ್ರೂ ಕೂಡ ಅದರೊಳಗಡೆ ಸ್ವಲ್ಪ ಸ್ಪೇಸ್ ಕಾಣುತ್ತೆ ಹೊರತು ಇನ್ನೇನು ಕಾಣಲ್ಲ. ಅದರಿಂದ ಒಂದು ಬೃಹತ್ತಾದ ಆಲದ ಮರ ಬೆಳೆದು ನಿಲ್ಲುತ್ತೆ ಗೆಳೆಯರೆ. ಅಂಥದ್ರಲ್ಲಿ ಈ ಮನುಷ್ಯನ ಮೆದುಳಿದೆಯಲ್ಲ ಗೆಳೆಯರೆ, ಅದು ಅದಮ್ಯ ಶಕ್ತಿಗಳ ಅಪಾರ ಪ್ರಮಾಣದ ದೈತ್ಯ ಶಕ್ತಿಗಳನ್ನ ಹೊಂದಿರತಕ್ಕಂಥ ಗಣಿ ಅಂದ್ರೆ ತಪ್ಪಾಗಲ್ಲ ಗೆಳೆಯರೆ. ಅದಕ್ಕೆ ಹೇಳ್ತಾರೆ, ನೋ ಕಂಪ್ಯೂಟರ್ ಈಸ್ ಈಕ್ವಲ್ ಟು ಮ್ಯಾನ್ಸ್ ಮೈಂಡ್ ಅಂತ. ಯಾವ ಕಂಪ್ಯೂಟರ್ ಕೂಡ ಮನುಷ್ಯನ ಮೆದುಳಿಗೆ ಸಮಾನ ಆಗಲ್ಲ ಗೆಳೆಯರೆ. ಅಂಥ ಮೆದುಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಇರ್ಬೋದು ಇವತ್ತು ನಿರಂತರ ಕಷ್ಟಗಳಿರ್ಬೋದು. ಒಂದು ಕ್ಷಣ ಯೋಚನೆ ಮಾಡಿ, ದೃಢವಾದ ಸಂಕಲ್ಪವನ್ನು ಮಾಡಿ ನಾವು ಹೆಜ್ಜೆ ಇಟ್ಟಿದ್ದೇ ಆದರೆ ನಮಗೆ ನಮ್ಮ ಜೀವನ ಹಂತ ಹಂತವಾಗಿ ಯಶಸ್ವಿಯಾಗುತ್ತೆ. ಅದರಲ್ಲಿ ಎರಡು ಮಾತಿಲ್ಲ ಗೆಳೆಯರೆ. ನೀವು ಯಾವುದೇ ಒಂದು ಕೆಲಸ ಕಷ್ಟ ಸಾಧ್ಯ ಅನ್ನಿಸ್ದಾಗ ಒಂದು ಕ್ಷಣ ಕುಳಿತು ಯೋಚನೆ ಮಾಡಿ, ಯಾಕೆ ಸಾಧ್ಯ ಆಗ್ತಾಯಿಲ್ಲ ಈ ಕೆಲಸ? ನಾನು ಈ ಕೆಲಸವನ್ನು ಪ್ರೀತಿಸ್ತಾ ಇಲ್ವೇ, ಅಥವಾ ಈ ಕೆಲಸ ನನ್ನ ಮನಸ್ಥಿತಿಗೆ ಹೊಂದಿಕೆ ಆಗ್ತಾ ಇಲ್ವೇ ಅನ್ನೋ ವಿಚಾರಗಳ ಬಗ್ಗೆ ನೀವು ಮುಕ್ತವಾಗಿ ಚಿಂತನೆ ಮಾಡಿ, ಪರವಾಗಿಲ್ಲ. ಆದರೆ ನಾವು ಮಾಡುವ ಯಾವುದೇ ಕೆಲಸದಲ್ಲಿ ಸ್ವಲ್ಪವಾದರೂ ಪರಹಿತ ಅಡಗಿರಬೇಕು ಗೆಳೆಯರೆ. ಯೋಚನೆ ಮಾಡಿ, ನಾವು ನಮಗಾಗಿ ಯಾವುದೇ ಕೆಲಸ ಮಾಡಿದ್ರೂ ಯಶಸ್ಸು ಎಷ್ಟು ಪ್ರಮಾಣದಲ್ಲಿರುತ್ತೋ, ನಾವು ಪರಹಿತವನ್ನು ಇಟ್ಕೊಂಡು ಕೆಲಸ ಮಾಡಿದಾಗ ನಿಜವಾಗ್ಲೂ ದೊಡ್ಡ ಯಶಸ್ಸು ಅಲ್ಲಿರುತ್ತೆ ಗೆಳೆಯರೆ. ನಾವು ಸಂಕಲ್ಪ ಮಾಡಿ ನಮಗೂ ಅಲ್ಲದೆ ಸಮಾಜಮುಖಿಯಾಗೂ ಮಾಡುವ ಕೆಲಸಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಬೆಂಬಲಗಳು ಪ್ರಾರಂಭವಾಗ್ಬಿಡ್ತವೆ. ಈ ಬ್ರಹ್ಮಾಂಡಕ್ಕೆ ಅಗಾಧವಾದ ಶಕ್ತಿ ಇದೆ. ನಮ್ಮ ಯೋಜನೆ ಸತ್ವಯುತವಾಗಿದ್ದಾಗ ನಮಗೆ ಸರ್ವ ದಿಕ್ಕುಗಳಿಂದಲೂ ಸಹಾಯ ಒದಗಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಗುರುಗಳೇ. ಇದು ಆಶ್ಚರ್ಯಕರವ ಅನಿಸ್ಬೋದು ನಿಮಗೆ, ಅದು ಸತ್ಯವಾದ ವಿಚಾರ. ಆದರೆ ಆ ದೃಢ ಸಂಕಲ್ಪವನ್ನು ಮಾಡುವ ಮನೋಭಾವದಲ್ಲಿ ನಾವು ಯಾವತ್ತೂ ನಿರಂತರತೆ ಕಾಪಾಡ್ಕೋಬೇಕು ಗೆಳೆಯರೆ. ನಮ್ಮ ನಿರ್ಧಾರ ಭಾಳ ಗಟ್ಟಿಯಾಗಬೇಕು. ಗೆಲ್ಲುವ ನಮ್ಮ ದೃಢ ಸಂಕಲ್ಪ ಗಟ್ಟಿಯಾಗಿದ್ದರೆ ಸೋಲು ನಮ್ಮನ್ನು ಯಾವತ್ತೂ ಹಿಮ್ಮೆಟ್ಟಿಸಲ್ಲ ಗೆಳೆಯರೆ. ಯೋಚನೆ ಮಾಡಿ, ನೀವು ಎಷ್ಟೇ ಕಂಗಾಲಾಗಿ ಪ್ರಪಾತಕ್ಕೆ ಬಿದ್ದಿದ್ರೂ ಪರವಾಗಿಲ್ಲ, ಯಾವುದಾದ್ರೂ ವಿಚಾರದಲ್ಲಿ ಒಂದು ದೃಢ ಸಂಕಲ್ಪ ಮಾಡಿ ಎದ್ದು ನಿಲ್ಲಿ. ಈ ಕೆಲಸ ಖಂಡಿತ ನನ್ನಿಂದ ಸಾಧ್ಯ ಇದೆ, ನನಗೆ ಎಲ್ಲ ರೀತಿಯ ಶಕ್ತಿ ಸಾಮರ್ಥ್ಯಗಳು ಇದೆ. ಒಂದೊಂದೇ ಹೆಜ್ಜೆ, ಒಂದೊಂದೇ ದಿನ ನಾನು ಹೀಗೆ ಮುಂದುವರಿತೀನಿ. ನನ್ನ ಯಶಸ್ಸಿನ ಒಂದು ಪಾಲು ಬೇರೆಯವರ ಸೇವೆಗಿರುತ್ತೆ ಅನ್ನೋ ಮನೋಭಾವ ಮಾಡಿಕೊಂಡಾಗ ಖಂಡಿತ ನಮಗೆ ಒಂದು ಆನೆ ಬಲ ಅಂತ ಹೇಳ್ತಾರೆ, ಆನೆ ಬಲ ಬಂದಂತಾಗುತ್ತೆ. ನಾವು ಮಾಡೋ ಕೆಲಸದಲ್ಲಿ ಕ್ರಮೇಣ ಬೆಳಕು ಕಾಣಲಾರಂಭಿಸುತ್ತೆ. ಆ ಪ್ರಯತ್ನವನ್ನು ಗೆಳೆಯರೇ ನೀವು ಮಾಡಿ. ಆ ಮೂಲಕ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಆಶಾಕಿರಣ ಮೂಡಲಿ ಅಂತ ಹೇಳ್ತಾ, ಮುಂದಿನ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಗೆಳೆಯರೆ. ಎಂದಿನಂತೆ ಹೇಳ್ತೀನಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನನಗೆ ಸಹಕಾರ ನೀಡಿ. ನಿಮ್ಮ ಆತ್ಮೀಯ ಗೆಳೆಯರಿಗೆ ಕೂಡ ಈ ವಿಡಿಯೋ ಲಿಂಕನ್ನು ಕಳಿಸುವ ಮೂಲಕ ಅವ್ರನ್ನೂ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರ್ ಆದಂತೆಲ್ಲ ನಮ್ಮ ಒಳ್ಳೆಯ ವಿಚಾರಗಳು ಎಲ್ಲರಿಗೂ ತಲುಪಲಿ ಅಂತ ಹೇಳ್ತಾ
ನಿಮಗೆ ನನ್ನ ಕಡೆಯಿಂದ ನಮಸ್ಕಾರಗಳನ್ನು ಹೇಳ್ತಾ ಈ ದಿನದ ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ ಗೆಳೆಯರೆ. ಥ್ಯಾಂಕ್ ಯು ವೆರಿ ಮಚ್.